ಮಾಡಿ ರಮೇಶ್ ಬಂಡಿ ಸಿದ್ದೇಗೌಡ ಬಲ್ರಿ ಚರ್ಚ್ಗೆ ಸಾಬೀತ್ ಮಾಡ್ರಿ. ಇದು ಎಂತಂದ್ರೆ ಇದು ಈ ತರ ಸದನ ಹಾಳು ಮಾಡೋದು, ಇದು ಮಾನವೀಯತೆ ಅಲ್ಲ, ಇದು ಪ್ರಜಾಪ್ರಭುತ್ವ ಲಕ್ಷಣಗಳಲ್ಲ. ಇದು ಶ್ರೀ ಅರಗ್ ಜ್ಞಾನೇಂದ್ರ ಯಾತಕ್ಕೋಸ್ಕರ ಸದನ ಇರಬೇಕು, ಯಾತಕ್ರೆ ವಿಧಾನಸಭೆ ಇರಬೇಕು? ಈಗ ನಾವು ನೋಡಿದ್ರೆ 25 ವರ್ಷದಿಂದ ಇಂಥ ಶಾಸನ ರಚನೆ ವಿಧೇಯಕಗಳನ್ನ ಮಂಡಿಸಬೇಕು. ಬಂಡವಾಳ ಇದು, ತಾವು ಪ್ರೊಟೆಸ್ಟ್ ಅಲ್ಲಿ ಇದ್ದೀರಾ? ಧಿಕ್ಕಾರ ಹೋದ್ರಿ ಎಂತಂದ್ರೆ ಇದು ಈ ಬಂಡವಾಳ ಅಲ್ಲಪ್ಪ, ಇದು ಕೆಟ್ಟ ಬಂಡವಾಳ. ಇದು ಬಹಳ ಕೆಟ್ಟ ಬಂಡವಾಳ. ಗೌರವ ಇದು ವಿರೋಧ ಪಕ್ಷಗಳಿಗೆ ಎಲ್ಲ ದೇಶದಲ್ಲೆಲ್ಲ ಇದಾವೆ ಹಿಂಗೆ. ಇಂಥ ವಿರೋಧ ಪಕ್ಷಗಳನ್ನ ನೋಡಿಲ್ಲ, ಇಂಥ ಬಂಡವಾಳ ಯಾವ ಚಿಂತನೆ ಅವನು ಚರ್ಚೆ ಎಲ್ಲ ಕೊಡಲ್ಲ. ಅವ್ನು ಸಾಬೀತ್ ಮಾಡು, ಆಮೇಲೆ ರಾಜೀನಾಮೆ ಕೊಡಿಸ್ತೀವಿ. ನೀನ್ ಸಾಬೀತ್ ಮಾಡು, ರಾಜೀನಾಮೆ ಕೊಡಿಸ್ತೀವಿ. ನಿಮ್ಮಂತ ಅಪರಾಧಿಗಳು ಸಾವಿರಾರು ಜನ ಇದ್ದಾರೆ. ಅಪರಾಧಿಗಳಲ್ಲ, ಆರೋಪ ಹೊತ್ತುರರು. ಈ ಬಂಡೆ ಸರ್ಕಾರ ಯಾಕೆ ನಡ್ರಿ ಸೋಮನೆ ಇದು ಏನಿದು? ಜಯ ಅಲ್ಲ, ಒಂದು ಮಂತ್ರಿ ಅಪರಾಧ ಇರೋಂಥವ್ರು 150 ಜನ ಇದ್ದಾರೆ. 150 ಜನ ಇದ್ದಾರೆ ಭಾರತ ದೇಶದಲ್ಲಿ ಮಂತ್ರಿಗಳು. ಕೊಡೋಣ ಪಟ್ಟಿಯ ಮಾಡ್ರಿ ಚರ್ಚೆ. ಅವನ ಅಪರಾಧಿ ಅಂತ ತೀರ್ಮಾನ ಅಲ್ಲ, ಆಗ್ಲೇ ಕಳ್ಸೋಣ. ಇದು ಕೂಗಕ್ ನಡೀತೀರಿ ನೋಡಿ, ಚೆನ್ನಾಗಿದೆ, ಚೆನ್ನಾಗಿ ಕೂಗ್ತೀರಾ ಬಿಜೆಪಿ. ಇದು ಚೆನ್ನಾಗಿ ಕಲ್ತ್ಕೊಂಡು ಪ್ರಾಕ್ಟೀಸ್ ಆಗಿಬಿಟ್ಟಿದ್ದೀರ, ಚೆನ್ನಾಗಿ ಪ್ರಾಕ್ಟೀಸ್ ಆಗಿದ್ದೀರ ನೀವು ಕೂಗದ. ಇನ್ನೇನಿಲ್ಲ ನಿಮ್ದು ಈ ದೇಶದಲ್ಲಿ, ಕೂಗೋದು ಇದು ಮಾಡೋದು ಎರಡೇ. ನಾವು ನೋಡಿದ್ವಿ ಹಿಂಗೆ, ಇಂಥ ಕೆಟ್ಟ ಪ್ರವೃತ್ತಿ ನೋಡಿಲ್ಲ. ನಮ್ ಜೀವನದಲ್ಲಿ ನೋಡಿಲ್ಲ ಹೋಗ್ರಿ. ಇದು ನಾವು ಸದನದಲ್ಲಿ ಬಂದು 25 ವರ್ಷ ಆಯ್ತು, ಇಂಥ ಕೆಟ್ಟ ಇದು ನೋಡಿಲ್ಲ ನಾವು.